ಕೇವಲ 17 ಸೆಕೆಂಡ್ಗಳು ನಿಮ್ಮಲ್ಲಿ ಇದೆನಾ? ಸೊ 17 ಸೆಕೆಂಡ್ಗಳಲ್ಲಿ ನಿಮ್ಮ ಒಂದು ಅದೃಷ್ಟ ಬದಲಾಗುತ್ತೆ ಅಂತ ಅಂದರೆ ನೀವೇನಾದರೂ ನಂಬ್ತೀರಾ? ಸೊ ಬ್ರಹ್ಮಾಂಡದ ಪ್ರಕಾರ 17 ಸೆಕೆಂಡ್ಗಳ ಕಾಲ ನಾವು ಯಾವುದನ್ನು ನಿರ್ದಿಷ್ಟವಾಗಿ ನಾವು ಮನಸ್ಸು ಇಡ್ತೀವೋ, ಸೊ ಅದು ಯಾವುದೇ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ ವಿಚಾರ ಆಗಿರ್ಬೋದು, ಅದು ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ ಆ್ಯಂಡ್ ಆಗೇ ಆಗುತ್ತೆ ಅಂತ ಅನ್ನುವಂಥದ್ದು ಬ್ರಹ್ಮಾಂಡದಲ್ಲಿ ನಿಯಮ ಇದೆ. ಸೊ 17 ಸೆಕೆಂಡ್ಗಳನ್ನು ಹೇಗೆ ನಾವು ಈ ಒಂದು 17 ಸೆಕೆಂಡ್ಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ GN, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲ್ನಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ, ಹೋಪೋನೋಪೋನೋ ಹೀಲಿಂಗ್ ಬಗ್ಗೆ ಎಲ್ಲ ಥರದಾದಂತಹ ವಿಚಾರಗಳು ಈ ಒಂದು ಚಾನಲ್ನಲ್ಲಿ ಇರುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ, ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಏನಿದು 17 ಸೆಕೆಂಡಲ್ಲಿ ಹೇಗೆ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಗೆ ವರ್ಕ್ ಆಗುತ್ತೆ ವಿತಿನ್ ದ ಸ್ಮಾಲ್ ಅಮೌಂಟ್ ಆಫ್ ಎ ಟೈಮ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ಬೋದು. ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಆಸ್ಕ್ ಆ್ಯಂಡ್ ಇಟ್ ಈಸ್ ಗಿವನ್ ಬರೆದಿರುವಂತಹ ಒಂದು ಎಸ್ಥರ್ ಹಿಗ್ಸ್ ಮತ್ತು ಜೆರಿ ಹಿಗ್ಸ್ ಅಂತ ಹೇಳ್ಬಿಟ್ಟು ಲಾ ಆಫ್ ಅಟ್ರಾಕ್ಷನ್ ಒಂದು ಕೋಚಸ್ ಅವರು. ಸೊ ಅವರು ಅದರಲ್ಲಿ ಒಂದು ಅಬ್ರಾಹಮಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಎನರ್ಜಿಯನ್ನ ಅವರು ಅಬ್ರಾಹಮಿಕ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತಾರೆ. ಸೊ ಅಬ್ರಾಹಮಿಕ್ಸ್ನ ಪ್ರಕಾರ 17 ಸೆಕೆಂಡ್ಗಳ ಕಾಲ ನೀವು ಯಾವುದೇ ಒಂದು ಮನಸ್ಸಿಟ್ಟು ನೀವು ಮಾಡಿದ್ದೇ ಆದ್ರೆ ಸೊ ಅದು ಮ್ಯಾನಿಫೆಸ್ಟೇಷನ್ ಆಗೇ ಆಗುತ್ತೆ. ಅದು ಒಂದು ಪ್ರಕೃತಿಯ ನಿಯಮ ಅಂತ ಅನ್ನುವಂಥದ್ದು ಎಕ್ಸ್ಪ್ಲನೇಷನ್ ನಾವು ಅವರು ಕೊಡ್ತಾ ಹೋಗ್ತಾರೆ. ಸೊ 17 ಸೆಕೆಂಡಲ್ಲಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನಿರುತ್ತೆ ಅದನ್ನ ನೀವು ಯೋಚನೆ ಮಾಡಬೇಕು. 17 ಸೆಕೆಂಡಲ್ಲಿ ಆಲೋಚನೆಗಳು ಆರಂಭವಾಗುತ್ತೆ. 34 ಸೆಕೆಂಡ್ಗಳಲ್ಲಿ ಈ ಒಂದು ಆಲೋಚನೆಗಳಿಗೆ ಶಕ್ತಿಯನ್ನ ಪಡಿತಾ ಹೋಗುತ್ತೆ. ಆ್ಯಂಡ್ 68 ಸೆಕೆಂಡಲ್ಲಿ ಬ್ರಹ್ಮಾಂಡ ಏನು ಎನರ್ಜಿ ಅಂತ ನಾವು ಕರಿತೀವೋ ಸೊ ಅದು ನಿಜ ಅಂತ ಪ್ರೂವ್ ಮಾಡಲಿಕ್ಕೆ ಅದು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದು ಒಂದು ಮನಸ್ಸಿನ ಇಂಜಿನ್ ಅಂತಾನೆ ಒಂದು ನಾವು ಹೇಳ್ತಾ ಹೋಗ್ಬೋದು. ಸೊ ಹಾಗಾದರೆ ಈ ಒಂದು 17 ಸೆಕೆಂಡನ್ನು ನಾವು ಹೇಗೆ ಮಾಡೋದು ಸ್ಟೆಪ್ ವೈಸ್ದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಈ ಒಂದು 17 ಸೆಕೆಂಡ್ ಟೆಕ್ನಿಕ್ಕಿಗೆ ಒಂದು ಬುಕ್ ಮತ್ತು ಒಂದು ಪೆನ್ ಬೇಕಾಗುತ್ತೆ. ಸೊ ಒಂದು ಬುಕ್ಕಲ್ಲಿ ನೀವು ಒಂದು ವೃತ್ತವನ್ನು ಎಳೀರಿ. ಸೊ ಹೇಗೆ ಅಂತಂದರೆ ಖಾಲಿ ಶೀಟ್ ಇರಲಿ. ಸೊ ಜಸ್ಟ್ ಈ ಒಂದು ವೃತ್ತವನ್ನು ಈ ರೀತಿ ಎಳಿತೀರ. ಓಕೆ, ಒಂದು ಸರ್ಕಲನ್ನು ನೀವು ಬಿಡಿಸಿ. ಓಕೆ, ಸೊ ಈ ರೀತಿ ಸರ್ಕಲನ್ನು ಬಿಡಿಸಿ. ಸೊ ಸರ್ಕಲಿನ ಮಧ್ಯದಲ್ಲಿ, ಓಕೆ, ಈ ಒಂದು ಸರ್ಕಲಿನ ಮಧ್ಯದಲ್ಲಿ ನಿಮ್ಮ ಒಂದು ಗುರಿ ಏನಿರುತ್ತೆ ಆ್ಯಂಡ್ ಪಾಸಿಟಿವ್ ಸೆಂಟೆನ್ಸಲ್ಲಿ ನೀವು ಈ ಒಂದು ಗುರಿಯನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಸೊ ಎಕ್ಸಾಂಪಲ್ ಆಗಿ ನಾನು ಹೇಳೋದಾದರೆ, ನಾನು ಒಂದು ತಿಂಗಳಿಗೆ ಡ್ಯಾಶ್ ಲಕ್ಷ ಆಗಿರ್ಬೋದು, 1000 ಆಗಿರ್ಬೋದು ನಾನು ಸಂಪಾದಿಸಿದ್ದೇನೆ ಅಂತ ಹೇಳಿಬಿಟ್ಟು ನೀವು ಈ ರೀತಿ ಒಂದು ಸೆಂಟೆನ್ಸನ್ನು ಬರೀರಿ. ಸೊ ಸೆಂಟೆನ್ಸನ್ನು ಬರೆದಾಗಿದ ಮೇಲೆ ಸೊ ಆ ಒಂದು ವಿಶ್ ಕಂಪ್ಲೀಟ್ ಆಗಿದ್ಮೇಲೆ ನಿಮಗೆ ಯಾವ ರೀತಿ ಭಾವನೆಗಳು ಇರುತ್ತೆ ಅಂತ ಅನ್ನುವಂಥದ್ದು. ಸೊ ಫಸ್ಟು ಭಾವನೆ ಏನು ಬರುತ್ತೆ ಅಂತ ಅಂದರೆ ನಮಗೆ ಖುಷಿಯಾಗಿರುವಂಥದ್ದು. ಸೊ ಖುಷಿ ಅಂತ ಅನ್ನುವಂಥದ್ದು ಭಾವನೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಖುಷಿ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಬರಿಬೇಕು. ಸೊ ಸುತ್ತಲೂ ನಿಮ್ಗೆ ಏನೇನೆಲ್ಲ ಬರುತ್ತೆ ಇಲ್ಲಿ, ಹ್ಯಾಪಿ, ಸ್ಯಾಟಿಸ್ಫೈ ಆಗುವಂಥದ್ದು, ಗ್ರ್ಯಾಟಿಟ್ಯೂಡ್ ಅಂತ ಅನ್ನುವಂಥದ್ದು, ಈ ರೀತಿ ಪಾಸಿಟಿವ್ ಆಗಿ ನೀವು ಏನೆಲ್ಲ ಅನುಭವಿಸ್ತೀರ. ಎಕ್ಸಾಂಪಲ್, ನಾನು ಒಂದು ತಿಂಗಳು ಇಷ್ಟು ಸಂಪಾದನೆ ಮಾಡಿದರೆ ಓಕೆ ಬಂತು, ಆ ಒಂದು ಸಂಪಾದನೆ ನನ್ನ ಕೈಯಲ್ಲಿ ಸಿಕ್ತು ಅಂತ ಅಂದರೆ ನಿಮ್ಮ ಒಂದು ಮನಸ್ಸಿನಲ್ಲಿ ಭಾವನೆಗಳು ಪಾಸಿಟಿವ್ ಆಗಿ ಇರುತ್ತಲ್ಲ. ಸೊ ಖುಷಿಯಾಗಿರುವಂಥದ್ದು, ಸ್ಯಾಟಿಸ್ಫೈ ಅನ್ನುವಂಥದ್ದು ಆ್ಯಂಡ್ ಗ್ರ್ಯಾಟಿಟ್ಯೂಡ್ ತೋರಿಸುವಂಥದ್ದು. ಸೊ ಇದೆಲ್ಲದು ಕೂಡ ಒಂದು ಪಾಸಿಟಿವ್ ವರ್ಡ್ಸ್ಗಳನ್ನು ನೀವು ಇಲ್ಲಿ ಅನುಭವಿಸ್ತೀರಾ. ಆ್ಯಂಡ್ ಇದನ್ನು ಇಲ್ಲಿ ಏನೇನೆಲ್ಲ ನೀವು ಅನುಭವಿಸ್ತೀರಾ ಅಂತ ಅನ್ನುವಂಥದ್ದನ್ನು ಇಲ್ಲಿ ಸುತ್ತಲೂ ಬರಿಬೇಕಾಗತ್ತೆ. ಓಕೆ, ಸೊ ಇಲ್ಲೇ ನೀವು ಫಸ್ಟ್ ರೌಂಡ್ ಮಾಡಿದ್ರಿ, ಒಂದು ಪಾಯಿಂಟ್ ಇಟ್ರಿ, ಅಲ್ಲಿ ನಿಮ್ಮ ಒಂದು ಆದಾಯವನ್ನು ನೀವು ಬರೆದ್ರಿ. ಅಂದರೆ ಮೀನ್ಸ್ ನಿಮಗೇನು ಮ್ಯಾನಿಫೆಸ್ಟೇಷನ್ ಏನು ಆಗಬೇಕು ಅಂತ ಇರುತ್ತೋ ಅದನ್ನು ಬರೆದ್ರಿ. ಸೊ ಆ ಒಂದು ಆಗಿದ ಮೇಲೆ ನಿಮಗೆ ಯಾವೆಲ್ಲ ಭಾವನೆಗಳು ನಿಮ್ಮ
ಮನಸ್ಸಿನಲ್ಲಿ ಬರುತ್ತೆ ಅಂತ ಅನ್ನುವಂಥದ್ದನ್ನು ಸುತ್ತಲೂ ನೀವು ಹ್ಯಾಪಿ ಅಂತ ಬರೀಲಿ, ಇಲ್ಲಿ ಸ್ಯಾಟಿಸ್ಫೈ ಅಂತ ಬರಿಬೋದು ಆ್ಯಂಡ್ ಸುತ್ತಲೂ ಕೂಡ ಅದನ್ನು ತುಂಬಿಸಿ. ಆ್ಯಂಡ್ ಈ ಒಂದು ವೃತ್ತವನ್ನು ನೀವು ಬರೆದಾಗಿದ್ದ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನೀವು ಬೆಡ್ ಪಕ್ಕದಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ಅಂತ ಅಂದರೆ ಅಲ್ಲೇನಾದರೂ ಜಾಗ ಇತ್ತು, ಶೆಲ್ಫ್ ಏನಾದರೂ ಇತ್ತು ಅಂತ ಅಂದರೆ ಅಲ್ಲೂ ಕೂಡ ನೀವು ಇಟ್ಕೋಬೋದು. ಈ ಒಂದು ಪೇಜಲ್ಲಾದರೂ ಬರಿಬಹುದು, ಇಲ್ಲ ಅಂತಂದರೆ ಬುಕ್ಕಲ್ಲಾದರೂ ಬರೆದು ಇಟ್ಕೋಬೋದು. ಸೊ ಎದ್ದ ತಕ್ಷಣ ನೀವೇನು ಮಾಡ್ತೀರಾ ಅಂತ ಅಂದರೆ ಈ ಒಂದು ಶೀಟನ್ನು ನೋಡ್ತಾ 17 ಸೆಕೆಂಡ್ಸ್ ಅಂದರೆ 17 ಸೆಕೆಂಡ್ಗಳ ಕಾಲ ಇಲ್ಲಿ ನೀವು ಏನೇನೆಲ್ಲ ಬರೆದಿರ್ತೀರೋ ಸೊ ಅದನ್ನು ಜಸ್ಟ್ ಓದಿ ಆ್ಯಂಡ್ ಅದನ್ನು ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಎಷ್ಟು ಸೆಕೆಂಡ್ಗಳ ಕಾಲ? 17 ಸೆಕೆಂಡ್ಗಳ ಕಾಲ ನೀವು ಅದನ್ನು ಅನುಭವಿಸ್ಬೇಕು. ಈ ಒಂದು 17 ಸೆಕೆಂಡಲ್ಲಿ ನೀವು ಅನುಭವಿಸ್ಬೇಕಾದ್ರೆ ಇದು ನನ್ನ ಕೈಯಲ್ಲಾಗುತ್ತೋ ಇಲ್ಲೋ, ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವರ್ಕ್ ಆಗುತ್ತೋ ಇಲ್ಲೋ, ಆ್ಯಂಡ್ ಅನುಮಾನಗಳು ನನಗೆ ಹೆಂಗೆ ಬರುತ್ತೆ, ನನಗೆ ಹೆಂಗೆ ಅವಕಾಶಗಳು ಸಿಗುತ್ತೆ, ಈ ಥರ ನೆಗೆಟಿವ್ ಒಂದು ಡ್ರಾಪ್ ಅಂತ ಹೇಳ್ತೇವೆ, ಒಂದು ಚುಕ್ಕೆನೂ ಕೂಡ ಈ ಒಂದು 17 ಸೆಕೆಂಡ್ಸಲ್ಲಿ ಇರಬಾರ್ದು. ಸೊ ಮೇನಾಗಿ ಆ ಭಾವನೆಯಲ್ಲಿ ನೀವು ಯಾವ ರೀತಿ ಭಾವನೆಯಲ್ಲಿ ನೀವು ಇರ್ತೀರಾ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಸೊ ಆಗ ಈ ಒಂದು 17 ಸೆಕೆಂಡ್ಸು ಆ ಒಂದು ಕ್ಷಣವನ್ನು ನೀವು ಅನುಭವಿಸ್ಬೇಕಾಗತ್ತೆ. ಆ್ಯಂಡ್ ಈ ಒಂದು ಟೆಕ್ನಿಕ್ಕನ್ನು ಮಾಡಬೇಕಾದ್ರೆ ನಾನು ಮೊದಲನೇ ಹೇಳಿದ ಹಾಗೆ ಸೊ ಪವರ್ಫುಲ್ ಟೆಕ್ನಿಕ್ ಇದು. ಸೊ ಯಾವುದಾದ್ರೂ ಗುರಿಗಳ ಬಗ್ಗೆ ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಕೂಡ ಆರೋಗ್ಯದ ವಿಚಾರವಾಗಿ, ಹಣಕಾಸಿನ ವಿಚಾರದಲ್ಲಿ, ಸಂಬಂಧಗಳ ವಿಚಾರದಲ್ಲಿ, ಯಾವುದಾದ್ರೂ ವಿಚಾರದಲ್ಲಿ ನೀವು ಈ ಒಂದು 17 ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ಅನ್ನ ನೀವು ಉಪಯೋಗಿಸ್ಕೋಬಹುದು. ಆ್ಯಂಡ್ ಯಾವಾಗ ಮಾಡೋದು? ಸೊ ರಾತ್ರಿಯನ್ನ ಈ ಒಂದು ಪೇಜನ್ನು ಬರೆದಿಟ್ಕೊಳ್ಳಿ, ಬೆಳಗ್ಗೆ ಇದನ್ನ ಮಾಡ್ತಾ ಹೋಗಿ. ಎಷ್ಟು ದಿನಗಳ ಕಾಲ ಮಾಡಬೇಕು ಅಂತ ಕೇಳ್ತೀರಾ? ಯಾವುದಾದ್ರೂ ಒಂದು ತುಂಬಾನೇ ಅವಶ್ಯಕತೆ ಇದೆ, ನನಗಿವಾಗ ಅರ್ಜೆಂಟ್ ಆಗಿ ಬೇಕು, ನನ್ನ ಜೀವನದಲ್ಲಿ ತುಂಬಾನೇ ಅವಶ್ಯಕತೆ ಇದೆ ಅಂತ ಅನ್ನುವಂಥದ್ದನ್ನ ಒಂದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಅದನ್ನ ಆಗೋ ತನಕನೂ ಮಾಡಿ. ಒಂದು ಇಲ್ಲ ಅಂತ ಅಂದ್ರೆ ನೀವೇ ಸೆಟ್ ಮಾಡ್ಕೋಬಹುದು, 21 ಡೇಸ್ ಮಾಡ್ತೀನಿ, 48 ಡೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ಒಂದು ಸೆಟ್ ಮಾಡಿಕೊಂಡು ಕೂಡ ಇದನ್ನ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೋಬಹುದು. ಆ್ಯಂಡ್ ಈ ಒಂದು ಕ್ರಿಯೆ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ. ಹೇಗಾಗುತ್ತೆ, ಅದೆಲ್ಲಿಂದ ಬಂತು, ಇದೆಲ್ಲಿಂದ ಬಂತು, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅನ್ನುವಂಥದ್ದು ಅನುಮಾನಗಳು ಬೇಡ. ಸೊ ಜಸ್ಟ್ ನೀವು ಹೇಳ್ತಿದ್ದೀರಾ, ಅನುಭವಿಸ್ತಾ ಇದ್ದೀರಾ. ಆ್ಯಂಡ್ ಆ ವಿಷಯಗಳಿಗೆ ತಕ್ಕ ಹಾಗೆ ವ್ಯಕ್ತಿಗಳನ್ನ, ಸಂದರ್ಭಗಳನ್ನ ಕೊಡುವಂಥದ್ದು ಬ್ರಹ್ಮಾಂಡಕ್ಕಿದೆ. ಸೊ ಬ್ರಹ್ಮಾಂಡ ನಿಮ್ಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಬ್ರಹ್ಮಾಂಡಕ್ಕೆ ಬಿಡಿ. ಆ್ಯಂಡ್ ನೀವೇನ್ ಕೆಲಸ ಮಾಡ್ಬೇಕೋ ಆ ಕೆಲಸವನ್ನ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಸೊ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾವಾಗ್ಲೂ ಕೂಡ ನಂಬಿಕೆ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಂಬಿಕೆಯಿಂದ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಟೆಕ್ನಿಕ್ ಅನ್ನ ಉಪಯೋಗಿಸ್ಕೊಂಡು ನಿಮ್ಮ ಗುರಿಗಳನ್ನ ಆದಷ್ಟು ಬೇಗ ಒಂದು ಸಕಾರ ಅಥವಾ ಕನಸನ್ನ ನನ್ಸು ಮಾಡ್ಕೋಬಹುದು. ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಆ್ಯಂಡ್ 17 ಸೆಕೆಂಡ್ಸ್ನ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ನಿಮ್ಮ ಲೈಫ್ ಅಲ್ಲಿ ಉಪಯೋಗಿಸ್ಕೊಂಡು ಅಂಡ್ ನಿಮ್ಗೆ ಯಾವ ರೀತಿ ಬದಲಾವಣೆ ಆಯ್ತು ಅಂತ ಅನ್ನುವಂಥದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕ್ಬೋದು. ಸೊ ಇದೇ ರೀತಿ ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಪಾಸಿಟಿವ್ ಆಗಿ ಇರಬೇಕು ಅಂತ ಯಾರೆಲ್ಲ ಬಯಸ್ತಿರೋ ಸೊ ವೆಲ್ಕಮ್. ಅವ್ರಿಗೆ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಅಂತ ಅನ್ನುವಂಥದ್ದು 5 ದಿನಗಳ ಕಾಲ ಫ್ರೀ ಆಗಿ ಹೀಲಿಂಗ್ ಸೆಷನ್ಸ್ ಇರುತ್ತೆ. ಸೊ ಯಾರು ಬೇಕಾದ್ರೂ ಇಲ್ಲಿ ಬಂದು ಜಾಯಿನ್ ಆಗ್ಬೋದು. ಅಂಡ್ ಹೇಗೆ ಜಾಯಿನ್ ಆಗೋದು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಇಂದು ಲಿಂಕ್ ಇರುತ್ತೆ. ಆ ಲಿಂಕ್ ಅನ್ನ ಪ್ರೆಸ್ ಮಾಡಿದ್ರೆ ನೀವು ಕಮ್ಯುನಿಟಿಗೆ ಬರ್ತೀರಾ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂಡ್ ಯಾವ ಟೈಮ್ ಅಲ್ಲಿ ಇರುತ್ತೆ ಎಲ್ಲ ವಿವರಣೆಗಳು ಕೂಡ ನಿಮ್ಮ ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಅಲ್ಲೇ ಬರುತ್ತೆ. ಸೊ ಅದನ್ನ ನೀವು ಫಾಲೋ ಮಾಡಿ 5 ದಿನಗಳ ಕಾಲ ಒಂದು ಹೀಲಿಂಗ್ ಸೆಷನ್ ಅನ್ನ, ಮ್ಯಾನಿಫೆಸ್ಟೇಷನ್ ಸೆಷನ್ ಅನ್ನ ನೀವು ಈಸಿಯಾಗಿ ತಿಳ್ಕೊಬಹುದು. ಸೊ ನಾನು ಈ ಒಂದು ಆ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಡಾಕ್ಟರ್ ವಾಣಿಕಾ GN.